ಸರ್ ಸ್ಟಾರ್ಟ್ ಆಗಿ ಒಂದು ಎರಡು ಮಾತುಗಳಲ್ಲಿ ತಿಳಿಸ್ತಾರೆ, ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾರೆ. ದಯವಿಟ್ಟು ಗಮನಿಸಿ. ನೋಡಿ, ಬೆಂಗಳೂರಿನಲ್ಲಿ ಸುಮಾರು 1 ಕೋಟಿ ನಾಗರಿಕರು ವಾಸ ಮಾಡ್ತಾ ಇದ್ದಾರೆ. ಆದರೆ ಆ 1 ಕೋಟಿ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಜವಾಬ್ದಾರಿ ಹೊತ್ತಿರುವ BBMP, ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ನಗರ ಪಾಲಿಕೆ ಸದಸ್ಯರು ಏನಿದ್ದಾರೆ ಅವರು ಯಾವ ರೀತಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಕಳೆದ 3 ವರ್ಷಗಳಿಂದ ನೋಡ್ತಾ ಬಂದಿದೆ. 2 ವರ್ಷದ ಹಿಂದೆ ಒಂದು ಹಗರಣ ಬೆಳಕಿಗೆ ಬಂತು. ಆ ಹಗರಣದಲ್ಲಿ ಕೇವಲ 3 ವಾರ್ಡ್ಗಳಲ್ಲಿ, ರಾಜಾಜಿನಗರ, ಗಾಂಧಿನಗರ ಮತ್ತು ರಾಜರಾಜೇಶ್ವರಿ ನಗರ, ಈ ವಾರ್ಡ್ಗಳಲ್ಲಿ 1 ನಯಾ ಪೈಸಾ ಬಿಲ್ ಕೆಲಸ ಮಾಡದೆ ಅಥವಾ ಮಾಡಿರ್ತಕ್ಕಂಥ ಕೆಲಸಕ್ಕೆ ಮತ್ತೊಂದು ಬಿಲ್ ಸಬ್ಮಿಟ್ ಮಾಡುವ ಮುಖಾಂತರ 1539 ಕೋಟಿ ಬಿಲ್, ಬೋಗಸ್ ಬಿಲ್ ಹಗರಣ ಬೆಳಕಿಗೆ ಇಡೀ ಬೆಂಗಳೂರಿನ ನಾಗರಿಕರು ಪ್ರಾಪರ್ಟಿ ಟ್ಯಾಕ್ಸ್ ಆಗಿ ಸರ್ಕಾರಕ್ಕೆ ಕಟ್ಟತಕ್ಕಂಥದ್ದು ಸುಮಾರು 1200 ರಿಂದ 1300 ಕೋಟಿ. ಆ ಹಣ ಹಾಕಿಸಿರಬೇಕಾದ್ರೆ ಕೇವಲ 3 ವಾರ್ಡ್ಗಳಲ್ಲಿ ಬೋಗಸ್ ಬಿಲ್ಗಳು ಹರಿದಾಡಿರೋದು 1538 ಕೋಟಿ. ಅದನ್ನು ಶುರು ಮಾಡಿದಂತಹ, ತನಿಖೆಯನ್ನು ಶುರು ಮಾಡಿದಂತಹ ಒಬ್ಬ ಅಧಿಕಾರಿಗೆ ಸತತವಾಗಿ ಎತ್ತಂಗಡಿ ಹಾಕಲಿಕ್ಕೆ ಪ್ರಯತ್ನ ಪಟ್ಟರು, ಸತತವಾಗಿ 3 ಬಾರಿ ಪ್ರಯತ್ನ ಪಟ್ಟರು. ಆದರೆ ಅವರು ಒಂದಲ್ಲ ಒಂದು ಕಾನೂನಿನ ಪರವಾಗಿ ಹೋರಾಟ ಮಾಡಿ ಮತ್ತೆ ವಾಪಸ್ ಬಂದಿದ್ದಾರೆ. ಅವರು ಆ ಒಂದು ಹಗರಣವನ್ನು ತನಿಖೆ ಮಾಡುವ ಸಲುವಾಗಿ ಸುಮಾರು 10,000 ಫೈಲ್ಗಳನ್ನು ತಮ್ಮ ಕಚೇರಿಗೆ ಸಾಗಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಿಮಗೆಲ್ಲ ಏನಾಗಿದೆ ಗೊತ್ತು, ಅಲ್ಲಿ ಬೆಂಕಿ ಬಿತ್ತು. ಆ ಬೆಂಕಿ ಯಾಕೆ ಬಿತ್ತು ಅಂತ ಅವರು ನೋಡಿದಾಗ ತನಗೆ ಗೊತ್ತಾಯಿತು, ಅದರಲ್ಲಿ ನಮ್ಮ ಸದಸ್ಯರು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸದಸ್ಯರು ಮಾಡಿರ್ತಕ್ಕಂಥ ಕೃತ್ಯ ಅಂತ ಗೊತ್ತಾಗಿದೆ. ಅದನ್ನು CIDಗೆ ಒಪ್ಪಿಸಿ ಸುಮಾರು 2 ವರ್ಷ ಆಗಿದೆ. ಆದರೆ ಇಲ್ಲಿ ತನಕ ಒಂದೇ ಒಂದು ಸಣ್ಣ ಕಡತವನ್ನು ಕೂಡ ಪರಿಶೀಲಿಸಿಲ್ಲ. ಲೆಕ್ಕಾಚಾರ ಮಾಡ್ಕೊಳ್ಳಿ, 10,000 ಕಡತಗಳನ್ನು ಪರಿಶೀಲಿಸಬೇಕಾಗಿರ್ತಕ್ಕಂಥ CID ಇಲ್ಲಿ ತನಕ ಕೇವಲ 1,000 ಕಡತಗಳನ್ನು ನೋಡಿದೆ ಅಷ್ಟೇ, ಆದರೆ ಏನು ಕೆಲಸ ಮಾಡಲಿಲ್ಲ. ಆ ಒಂದು ಹಗರಣವನ್ನು ಬೆಂಗಳೂರಿನ ಜನತೆ ಮರೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಮತ್ತೊಂದು ಹಗರಣ ಬೆಳಕಿಗೆ ಬರ್ತಾ ಇದೆ. ಏನು ಮತ್ತೊಂದು ಹಗರಣ ಅಂತ ಹೇಳಿದ್ರೆ, ಎಲ್ಲ ವಾರ್ಡ್ಗಳಲ್ಲಿ, BBMPಗೆ ಸಂಬಂಧಪಟ್ಟ ಎಲ್ಲ ವಾರ್ಡ್ಗಳಲ್ಲಿ ಸುಮಾರು 538 ಕೋಟಿ ಬಿಲ್ಗಳ ರೆಡಿ ಇದೆ, ಪಾಸ್ ಮಾಡೋದಕ್ಕೆ ರೆಡಿ ಇದೆ. ಆದರೆ ಯಾವುದರಲ್ಲೂ ಕೂಡ ಆಗಬೇಕಾದಂಥ ಕೆಲಸ ಆಗಲಿಲ್ಲ, ಅಥವಾ ಅಲ್ಲಿ ಅಂತಹ ಕೆಲಸದ ಅವಶ್ಯಕತೆಯೇ ಇಲ್ಲ. ಕೆಲಸದ ಅವಶ್ಯಕತೆ ಇಲ್ಲ ಅಂದರೆ ಅರ್ಥವೇನು? ಕೆಲಸ ಬೇಕಾಗಿಲ್ಲ, ಬಿಲ್ ಬೇಕು. ಆ ಬಿಲ್ಲಿನಲ್ಲಿರ್ತಕ್ಕಂಥ ಹಣ ಬೇಕು. ಆ ಹಣವನ್ನು ಬಂಡವಾಳವಾಗಿ ಸ್ವೀಕರಿಸ್ತಕ್ಕಂಥ ನಮ್ಮ ನಗರ ಪಾಲಿಕೆ ಸದಸ್ಯರು ಬೇಕು. ಆದರೆ ದುರದೃಷ್ಟವಶಾತ್ ನಗರ ಪಾಲಿಕೆ ಸಭೆ ನಡೀತಾ ಇರತಕ್ಕಂಥ ಸಮಯದಲ್ಲಿ ಎಲ್ಲ ಪಕ್ಷದ ಸದಸ್ಯರು ಪ್ರತಿಯೊಬ್ಬರೂ ಕೂಡ ಒಟ್ಟಾಗಿ ಇಂತಹ ಅಧಿಕಾರಿಗಳನ್ನು ಹೊರಗೆ ಕಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಂಡಿಸ್ತಾ ಇದ್ದಾರೆ. ಭ್ರಷ್ಟಾಚಾರಕ್ಕೆ ಬಂದರೆ ಪ್ರತಿಯೊಬ್ಬರೂ ಒಗ್ಗೂಡ್ತಾರೆ, ಭ್ರಷ್ಟಾಚಾರಕ್ಕೆ ಅವರೆಲ್ಲರೂ ಒಂದೇ. ಆದ್ದರಿಂದ ನಮ್ಮ ಸ್ನೇಹಿತರ ಹೇಳಿದ ರೀತಿಯಲ್ಲಿ ಜೆಂಡಾಗಳು ಬೇರೆ ಬೇರೆ, ಪ್ರತಿಯೊಂದು ರಾಜಕೀಯ ಪಕ್ಷದ ಜೆಂಡಾಗಳು ಬೇರೆ ಬೇರೆ, ಆದರೆ ಅವರ ಅಜೆಂಡಾ ಮಾತ್ರ ಒಂದೇ. ಅಜೆಂಡಾ ಅಂದ್ರೆ ಏನು? ಲೂಟಿ. ನಿಮಗೆ ಮತ್ತೊಂದು ಹೇಳ್ತಾರೆ, ಮುಂಬೈಯಂತಹ ಮಹಾನಗರದಲ್ಲಿ ಸುಮಾರು 2 ಕೋಟಿ ಜನಸಂಖ್ಯೆ ಇರತಕ್ಕಂಥ ಮುಂಬೈ ಮಹಾನಗರದಲ್ಲಿ ಪ್ರತಿ ವರ್ಷ ಕಸವನ್ನು ವಿಲೇವಾರಿ ಮಾಡೋದಕ್ಕೆ ಟೆಂಡರ್ ಕರೀತಾರೆ. ಆ ಟೆಂಡರಲ್ಲಿ ಅಮೌಂಟ್ ಎಷ್ಟು ಗೊತ್ತಾ? ಕೇವಲ 239 ಕೋಟಿ. ಕೇವಲ 239 ಕೋಟಿಯಲ್ಲಿ ಇಡೀ ಮಹಾನಗರ ಪಾಲಿಕೆ, ಮುಂಬೈ ಮಹಾನಗರ ಪಾಲಿಕೆ 2 ಕೋಟಿ ಸದಸ್ಯರ ಕಸವನ್ನು ಹೊರಗಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕಸದ ರಾಶಿ ಮಾಡಿರ್ತಕ್ಕಂಥ BBMP ಎಷ್ಟು ಖರ್ಚು ಮಾಡ್ತಾ ಇದೆ ಗೊತ್ತಾ? ಸುಮಾರು 480 ಕೋಟಿ. ಕಸ ಮಾತ್ರ ಬೀದಿಯಲ್ಲಿದೆ. ಡೆಂಗು ಜ್ವರ ಬಂದು 1000 ಜನ ಸಾಯ್ತಾರೆ. ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆ ಮಾಡೋದಿಲ್ಲ. ಇಂತಹ ಸಮಯದಲ್ಲಿ ಇವರಿಗೆ ಬೇಕಾಗಿರೋದು ಅಧಿಕಾರ. ಯಾವುದಾದರೂ ರೀತಿಯಲ್ಲಿ ಹಣವನ್ನು ಬಾಡೋದು, ಅದನ್ನು ಬಂಡವಾಳವಾಗಿ ತೊಡಗಿಸೋದು, ಮತ್ತೆ ಭ್ರಷ್ಟ ರೂಪದಲ್ಲಿ ಬರೋದು, ಕೂಡೋದು, ಮತ್ತೆ ಲೂಟಿ ಮಾಡೋದು. ಇಂತಹ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರುವಾಗ ಅಲ್ಲಿಯೋ ಇಲ್ಲಿಯೋ ಸುಮಾರು ನಿಮಗೆ ಒಂದು ಪತ್ರಿಕೆಯಲ್ಲಿ ವರದಿ ಬಂದಿದೆ, 95% ಅಧಿಕಾರಿ ವರ್ಗ
ಭ್ರಷ್ಟರು, ಎಲ್ಲರೂ ಕೂಡ ಭ್ರಷ್ಟರು. 95% ಭ್ರಷ್ಟರಿರುವಾಗ ಕೇವಲ 10% ಇರತಕ್ಕಂಥ ಪ್ರಾಮಾಣಿಕ ಅಧಿಕಾರಿಗಳಿಂದ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಬೇಸರಪಟ್ಟು ಈಗ ನಿನ್ನೆ ತಮ್ಮ ಕೆಲಸಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿಕೊಂಡು ಈ ಮಹಾನಗರ ಪಾಲಿಕೆ ಸಾಕು, 31ರ ನಂತರ ಸನ್ಮಾನ್ಯ ಸಿದ್ದಯ್ಯನವರು ಪಾಲಿಕೆ ಬಿಟ್ಟು ಹೋದ ಮೇಲೆ ನನಗೆ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರೂ ಇಲ್ಲ. ನನ್ನ ಮಾತನ್ನು ಕೇಳತಕ್ಕಂಥ ಅಧಿಕಾರಿಗಳಾಗಲಿ ಅಥವಾ ರಾಜಕೀಯ ವ್ಯಕ್ತಿಗಳು ಇಲ್ಲಿಲ್ಲ. ದೇವರ ಆಫ್ಟರ್ ಮೈ ಬ್ಲಡ್. ಆದ್ದರಿಂದ ಅಂತಹ ವ್ಯಕ್ತಿಗಳ ಜೊತೆ ನಾನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ರಾತ್ರಿ ಹಗಲು ಚಿತ್ರಹಿಂಸೆಯನ್ನು ಅನುಭವಿಸ್ತಾ ಇದ್ದೇನೆ. ಆದ್ದರಿಂದ ಇಂಥ ನೌಕರಿ ನನಗೆ ಬೇಡ ಅಂತ ಹೇಳ್ಬಿಟ್ಟು ಸ್ವಯಂ ನಿವೃತ್ತಿಯಿಂದ ನಿನ್ನೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಅವರು ಇನ್ನೊಂದು 2-3 ದಿವಸದಲ್ಲಿ ಪಾಲಿಕೆಯಿಂದ ಬಿಟ್ಟು ಹೋಗ್ತಾರೆ. ಹೀಗಾಗಿ ಪ್ರತಿಯೊಂದು ಭ್ರಷ್ಟರು ಲೂಟಿ ಮಾಡ್ತಾ ಇರ್ತಕ್ಕಂಥ ಕಾಯಕ ಮಾಡ್ಕೊಂಡಿದ್ದಾರೆ. ಆದರೆ ದುರದೃಷ್ಟವಶಾತ್ ಬೆಂಗಳೂರಿನಲ್ಲಿ 1 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ ಶಿಕ್ಷಿತರು ಮತ್ತು ಬಹಳ ಹೆಚ್ಚಿನ ರೀತಿಯಲ್ಲಿ ಇರತಕ್ಕಂಥ ಸಾಕಷ್ಟು ಓದುಗರಿದ್ದಾರೆ. ಆದರೆ ದುರದೃಷ್ಟವಶಾತ್ ಇಂತಹ ಎಲ್ಲ ಪ್ರಸಂಗಗಳು ನಡೀತಾ ಇರುವಾಗ, ಹಗರಣಗಳು ನಡೀತಾ ಇರುವಾಗ ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ಜನ ಬಹಳ ಕಡಿಮೆ ಇದ್ದಾರೆ. ಆದರೂ ಕೂಡ ಆಮ್ ಆದ್ಮಿ ಪಕ್ಷ ಇಡೀ ದೇಶದಲ್ಲಿ ಭ್ರಷ್ಟ ವ್ಯವಸ್ಥೆಯನ್ನು ಓಡಿಸೋದಕ್ಕೆ ಸ್ವತಂತ್ರವಾಗಿ ಒಬ್ಬ ವ್ಯಕ್ತಿ ಯಾವುದೇ ರೀತಿಯ ಒಂದು ಸಹಕಾರ ಇಲ್ಲದೆ ಹೋರಾಟ ಮಾಡ್ತಾ ಇದ್ದಾರೆ. ಅದೇ ಹೋರಾಟವನ್ನು ಬೆಂಗಳೂರಿನ ನಮ್ಮ ಸ್ವಯಂ ಸೇವಕರು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಯಾವ ರೀತಿ ಸಲ್ಲಿಸ್ತಾ ಇದ್ದೇವೆ ಅಂದರೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿರುವ ತಮಗೆ ಕರ್ನಾಟಕ ರಾಜ್ಯದ ಸಮಸ್ತ ಜನಸಾಮಾನ್ಯರ ಪರವಾಗಿ ಹಾಗೂ ಆಮ್ ಆದ್ಮಿ ಪಕ್ಷದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಕಳೆದ 5 ವರ್ಷಗಳಿಂದ ರಾಜ್ಯಭಾರ ನಡೆಸುತ್ತಿದ್ದ ರಾಜಕೀಯ ಪಕ್ಷದ ದುರಾಡಳಿತ, ಭ್ರಷ್ಟಾಚಾರ, ಸಾರ್ವಜನಿಕ ಸಂಪತ್ತಿನ ನಿರಂತರ ಲೂಟಿ, ಸಂವಿಧಾನಿಕ ಸಂಸ್ಥೆಗಳನ್ನು ನಿಷ್ಕ್ರಿಯಗೊಳಿಸುವ ತಂತ್ರಗಾರಿಕೆಗಳ ಮುಖಾಂತರ ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನು ಬುಡಮೇಲು ಮಾಡಿ ಮತ್ತೊಮ್ಮೆ ಅಧಿಕಾರ ಗೆದ್ದಿಗೆಗೇರಲು ಹೊರಟಿದ್ದ ಪಕ್ಷಕ್ಕೆ ಜನ ಬೇಸತ್ತು ಛೀಮಾರಿ ಹಾಕಿದ್ದಾರೆ. ಅವರನ್ನು ತಿರಸ್ಕರಿಸಿದ್ದಾರೆ. ಮತದಾರರು ಬದಲಾವಣೆಯನ್ನು ಬಯಸಿ ತಮ್ಮ ನಿಷ್ಠೆ ಮತ್ತು ಬೆಂಬಲವನ್ನು ತಮ್ಮ ಪಕ್ಷಕ್ಕೆ ನೀಡಿ ಭಾರೀ ಬಹುಮತದೊಂದಿಗೆ ತಮಗೆ ಅಧಿಕಾರವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಜನಸಾಮಾನ್ಯರ ನಿಜ ಪ್ರತಿನಿಧಿಯಾಗಿ ಒಂದು ಬಡ ರೈತ ಕುಟುಂಬದಿಂದ ಬಂದ ತಮಗೆ ಗ್ರಾಮೀಣ ಬದುಕಿನ ಅರಿವಿದೆ. ಜನಸಾಮಾನ್ಯನ ನೋವು ನಲಿವುಗಳ ಪರಿಚಯವಿದೆ. ದೀರ್ಘಕಾಲ ರಾಜಕೀಯದ ಅನುಭವವಿದೆ. ಶಾಸಕರಾಗಿ, ಮಂತ್ರಿಗಳಾಗಿ, ದಕ್ಷ ಆಡಳಿತಗಾರರಾಗಿ ಅಪಾರ ಅನುಭವ ಹೊಂದಿರುವ, ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವ ತಮ್ಮಂತಹ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿಯಾಗಿರುವುದು ಜನರಿಗೆ ಸಂತೋಷ ತಂದಿದೆ. ಹಾಗೆಯೇ ಬಹಳಷ್ಟು ನಿರೀಕ್ಷೆಗಳನ್ನು ಜನರಲ್ಲಿ ತಾವು ಹಾಕಿದೆ. ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಅಡಕವಾಗಿರುವ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ಪ್ರಯತ್ನವನ್ನು ತಾವು ಈಗಾಗಲೇ ಪ್ರಾರಂಭಿಸಿದ್ದೀರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಕಳಂಕಿತ ವ್ಯಕ್ತಿಗಳಿಗೆ ಸಚಿವ ಸಂಪುಟ ಸ್ಥಾನ ನಿರಾಕರಿಸುವ ನಿರ್ಧಾರವನ್ನು ಜನರು ಮೆಚ್ಚುತ್ತಾರೆ. ತಮ್ಮಂತಹ ಜನಪರ ನಾಯಕರಿಂದ ಜನ ಬಹಳಷ್ಟು ನಿರೀಕ್ಷೆಗಳನ್ನು ಹೊಂದಿದ್ದಾರೆ. ಅವೆಲ್ಲವೂ ಕೂಡ ಈಡೇರಿಸುವ ನಂಬಿಕೆ ನಮಗಿದೆ. ಈ ಪತ್ರದ ಮೂಲಕ ಬಿಬಿಎಂಪಿಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಹಗರಣಗಳನ್ನು ತಕ್ಷಣವೇ ತಡೆದು ಬಿಬಿಎಂಪಿಯ ದುರಾಡಳಿತಕ್ಕೆ ಕಡಿವಾಣ ಹಾಕುವಂತೆ ತಮ್ಮನ್ನು ಒತ್ತಾಯಿಸುತ್ತಿದ್ದೇವೆ. ರೂಪಾಯಿ 1539 ಕೋಟಿ ಬೋಗಸ್ ಬಿಲ್ನಂತಹ ಹಗರಣಗಳಿಂದ ಪಾಠ ಕಲಿಯದ ಬಿಬಿಎಂಪಿ ಅಪರಾಧಿಗಳ ವಿರುದ್ಧ ತನಿಖೆ ಕಠಿಣ ಕ್ರಮಕ್ಕೆ ಮುಂದಾಗುವ ಬದಲು ಸಂವಿಧಾನಿಕ ಸಂಸ್ಥೆಗಳಾದ PMPFಗಳನ್ನು ನಿಷ್ಕ್ರಿಯಗೊಳಿಸಿ ಹರಸಾಹಸ ಪಡಿಸುತ್ತಿದ್ದಾರೆ. ಪ್ರಾಮಾಣಿಕವಾಗಿ ದಕ್ಷ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿಗಳನ್ನು ರಕ್ಷಿಸುವ ಬದಲು ಅವರನ್ನು ಹಿಂಸಿಸಿ ನಾನಾ ರೀತಿಯಲ್ಲಿ ಕಾಡುತ್ತಿದೆ. ನಿಂದನೆಗಳಿಗೆ ಹತಾಶರಾಗಿ TVCC ಮುಖ್ಯಸ್ಥರಾದ ಶ್ರೀ ದೇವರಾಜ್ ಅವರು ಸ್ವಯಂ ನಿವೃತ್ತಿ ಬಯಸಿ ನಿರ್ಗಮಿಸಲು ಕೋರಿದ್ದಾರೆ. ತಾವು ತಕ್ಷಣ ಮಧ್ಯಪ್ರವೇಶ ಮಾಡಿ ನಿಷ್ಠಾವಂತ ಅಧಿಕಾರಿಗಳಿಗೆ ರಕ್ಷಣೆ ಕೊಡುವ ಮೂಲಕ ಭ್ರಷ್ಟ ಮತ್ತು ದುಷ್ಟ ವ್ಯವಸ್ಥೆಯನ್ನು ಕಿತ್ತು ಒಗೆಯುವರೆಂದು ಈ ಮೂಲಕ ತಮ್ಮನ್ನು ಒತ್ತಾಯಿಸುತ್ತಿದ್ದೇವೆ. ಜನಸಾಮಾನ್ಯ